ಕಾಲಿಗೆ ಬಿದ್ದರು. ಶ್ರೀಮಾತೆಯರು ತುಂಬ ಕರುಣೆಯಿಂದ, ಅಯ್ಯೋ, ಶಿಕ್ಷೆಗೆ ಹೆದರಿ ಇಲ್ಲಿಯವರೆಗೂ ಬಂದು ಬಿಟ್ಟೆ ಏನಪ್ಪ, ಹೋಗಲಿ, ಆದದ್ದಾಯಿ, ನೀನೀಗ ಮೊದಲು ಸ್ನಾನ ಮಾಡಿ ಬಾ ಎಂದು ಪಂಚೆಯ ಶಲ್ಯ ಕೊಟ್ಟು ಕಳಿಸಿಕೊಟ್ಟರು. ಅನಂತರ ಅವರಿಗೆ ತಾವೇ ಉಪಚಾರ ಮಾಡುತ್ತಾ ಉಣಬಡಿಸಿದರು. ಬಳಿಕ ಸ್ವಾಮಿ ಶಿವಾನಂದರಿಗೆ ಪತ್ರ ಬರೆಸಿದರು. ಪ್ರೀತಿಯ ತಾರಕ್, ಬ್ರಹ್ಮಚಾರಿ ನಗೇನ್ ಇಲ್ಲಿಗೆ ಬಂದಿದ್ದಾನೆ. ಅವನಿಂದ ಏನೋ ತಪ್ಪು ಘಟಿಸಿರಬಹುದು. ಅದಕ್ಕಾಗಿ ನೀನು ಮಠದಿಂದಲೇ ಹೊರಕ್ಕೆ. ಮಕ್ಕಳು ಏನೇ ತಪ್ಪು ಮಾಡಲಿ ಅಮ್ಮನ ಬಿಟ್ಟು ಇನ್ನೆಲ್ಲಿಗೂ ಹೋಗಲ್ಲ. ಅವ್ರು ಬೈತಾರೆ, ಅಮ್ಮ ಬೈತಾರೆ ಓದಿತಾರೆ ಅಂತ ಗೊತ್ತಿದ್ದು ಅಮ್ಮನ ಹತ್ರನೇ ಹೋಗೋದು. ಹಂಗೆ ಇಲ್ಲಿಗೆ ಬಂದಿದ್ದಾರೆ, ನೀನೇನೋ ಅವರಿಗೆ ಶಿಕ್ಷೆ ಕೊಡಬೇಡ ಅಂತ ಹೇಳಿ ಪತ್ರ ಬರೆದು ಆತನ ಹಂಗಿರೋದು ನೋಡಿ ಶ್ರೀಮಾತರು ಏನು ಬಂದು ಸ್ನಾನ ಮಾಡ್ಕೊಂಬಂತ ಅವರೇ ಬಟ್ಟೆ ಕೊಟ್ಟರು ಅಂತ ಸ್ನಾನ ಮಾಡ್ಕೊಂಬಂದಮೇಲೆ ತಾವೇ ಊಟಕ್ಕೆ ಬಡಿಸಿ ಅಲ್ಲಿ ಆಗಿದ್ದೆಲ್ಲ ಕೇಳಿ ಮತ್ತೆ ಅವಾಗೆಲ್ಲ ಏನೂ ಇರಲಿಲ್ಲ, ಫೋನು ಆ ಥರದ್ದು. ಹಾಗಾಗಿ ಪತ್ರ ಬರೆದ್ರು. ಟಪಾಲಿಗೆ ಬಂದು ಬಿಟ್ಟಿತ್ತು ಉತ್ತರ. ಸ್ವಾಮಿ ಶಿವಾನಂದರು ಬರೆದಿದ್ದರು, ಅಮ್ಮ, ನಾಗೆ ನಿಮ್ಮ ಬಳಿ ಸುರಕ್ಷಿತವಾಗಿರುವ ವಿಷಯ ತಿಳಿದು ನಮಗೆಲ್ಲ ನಿಶ್ಚಿಂತೆಯಾಯಿತು. ಅವನು ಎಲ್ಲಿಗೆ ಹೋಗಿಬಿಟ್ಟನೋ ಎಂದು ನಾವೆಲ್ಲ ಹುಡುಕಾಡುತ್ತಿದ್ದೆವು. ದಯವಿಟ್ಟು ಅವನನ್ನು ಇಲ್ಲಿಗೆ ಕಳಿಸಿಕೊಡಿ ಎಂದು ನಾನು ಅವನಿಗೇನು ಬೈಯುವುದಿಲ್ಲ. ಇಲ್ಲಿ ಪೂಜೆಯ ಕೆಲಸಕ್ಕಾಗಿ ಜನ ಬೇಕಾಗಿದ್ದಾರೆ ಎಂದು. ಆ ಪತ್ರ ಹೋಗ್ತಿದ್ದಂಗೆ ಮತ್ತೆ ಉತ್ತರ ಬಂದವರಿಗೆ ಮರುಪತ್ರ ಬರೆದು, ಟಪಾಲು ಅಂದರೆ ಪತ್ರ, ಮರುಪತ್ರ ಬಂತು. ಅವಾಗ ಅವನು ಅಲ್ಲಿಗೆ ಬಂದುಬಿಟ್ಟಿದ್ದ, ನಾನು ಅವೆಲ್ಲ ಎದ್ಕೊಂಡ್ಬಿಟ್ಟಿದ್ದೆ ಎಲ್ಲಿಗೆ ಹೋಗಿದ್ದಾನೆ ಅಂತ. ಈಗ ನಮಗೆ ಸಮಾಧಾನಕ್ಕೆ ಕಳಿಸ್ರಿ ಅಮ್ಮ, ನಾನು ನಮಗೇನು ಬೈಯೋದಿಲ್ಲ, ಇಲ್ಲೆಲ್ಲ ಜನ ಬೇಕು ಆಶ್ರಮದಲ್ಲಿ ಹೋಗೋದಕ್ಕೆ ಅಂತ ಶ್ರೀಮಾತೆ ಸ್ವಾಮೀಜಿಯವರು ಶ್ರೀಮಾತೆಗೆ ಪತ್ರ ಬರೆದರು. ಆ ಕಲ್ಕತ್ತಾ ಬೇಲೂರು ಮಠ ಎಷ್ಟು